ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನೀವಿಬ್ರು ಬಾಯ್ ಬಂದಂಗ್ ಬಾಯ್ತಾ ಇದ್ದೀರಾ. ಅಂತದೇನ್ ಮಾಡಿದ ಅವನು? ಅಯ್ಯೋ ಹಂಗಲ್ವೇ, ನೀನೇ ಹೇಳ್ದಿಲ್ಲ ನಿನ್ ಹತ್ರ ಅದೇನೋ ಅಸಹ್ಯವಾಗಿ ನಡ್ಕೊಂಡ ಅಂತ. ನಾನ್ 1000 ಹೇಳ್ತೀನಿ, ಅದಕ್ ನೀವ್ ಯಾಕೆ ಬಾಯ್ಬೇಕು ಅವನ್ನ? ಓ ಬಹಳ ಚೆನ್ನಾಗಿದೆ. ನನ್ ಮಗಳ ಹತ್ರ ಹಂಗೆಲ್ಲ ನಡ್ಕೊಂಡ್ರೆ ನಾ ಸುಮ್ನೆ ಬಿಟ್ಬಿಡ್ತೀನ? ಕೈ ಕಾಲ್ ಅವ್ನ್ಗೇನಾರ ಅಂದ್ರೆ ನಾನ್ ಸುಮ್ನಿರಲ್ಲ. ಅಕ್ಕ ಹಂಗಲ್ಲ, ನಿಂಗ್ ಬೇಜಾರ್ ಮಾಡ್ತಾನೆ, ಹಿಂಸೆ ಕೊಡ್ತಾನೆ ಅಂದ್ರೆ ಅಂತ ಕಚಡಗಳನ್ನ. ಪ್ರತಿ ಯಾರನ್ನೇ ನೀನ್ ಕಚಡ ಅಂತಿರೋದು? ಬಾಡ್ಸ್ಬಿಡ್ತೀನಿ ನೋಡ್ ಕತ್ತೆ. ಅವ್ನು ನನ್ಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ನಾನ್ ಯಾವತ್ತಾದ್ರೂ ಹೇಳಿದ್ ನಾನ್ ನಿಮ್ಗೆ? ಅವ್ನು ನನ್ ಗಂಡ, ಅವನ್ಗೆ ನನ್ ಮೇಲೆ ಪೂರ್ತಿ ಅಧಿಕಾರ ಇದೆ. ಅವ್ನು ನನ್ ಮುತ್ತಾದ್ರೂ ಕೊಡ್ತಾನೆ, ಕಪಾಳಕ್ಕಾದ್ರೂ ಬಾರಿಸ್ತಾನೆ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನು? ಏನೇ ಶಾಲಿನಿ ಹೀಗ್ ಮಾತಾಡ್ತಾ ಇದ್ಯಾ? ಆಗೆಲ್ಲ ಅವ್ನ್ ಬೈತಾ ಇದ್ದೆ, ಈಗ ಅವನೇ ಹಿಸ್ಕೊಂಡು ನಮ್ಮನ್ ಬೈತೀಯಾ? ನಾನು ಹಂಗೇನೆ. ನನ್ಗೆ ಅವ್ನ್ ಪ್ರೀತಿ ಮಾಡೋ ಅಧಿಕಾರನೂ ಇದೆ, ಬಯೋ ಅಧಿಕಾರನೂ ಇದೆ. ಓ ಹಾಗಾದ್ರೆ ಅಮ್ಮ ಅವ್ರಿಗೆ ಅಭಯ್ ಮೇಲೆ ಪ್ರೀತಿ ಹುಡ್ತಾ ಇದೆ ಅಂದ ಹಾಗಾಯ್ತು. ನಾನು ಹಂಗನ್ನ ಇಷ್ಟಪಡೋ ಅಧಿಕಾರ ಇದೆ ಅಂದೆ ಅಷ್ಟೇ, ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ಲ. ನಂಗೆ ಅವ್ನ ಮುಖ ಕಂಡ್ರೇನೆ ಆಗಲ್ಲ. ಏನಾಯ್ತಮ್ಮ ಅಕ್ಕಂಗೆ? ಈಗ ತಾನೇ ಬಾವನ್ ಬೈದ್ಲು, ಆಮೇಲೆ ಅವರನ್ನೇ ವಹಿಸ್ಕೊಂಡ್ಲು, ಈಗ ಮತ್ತೆ ಬೈತಿದ್ದಾಳೆ. ಒಳ್ಳೆ ಲಕ್ಷಣ ಕಣೆ. ಈಗ ತಾನೇ ರೊಟ್ಟಿ ಜಾರ್ತಾ ಇದೆ, ಅದು ತುಪ್ಪದಲ್ಲಿ ಬೀಳೋದಷ್ಟೇ ಬಾಕಿ. ಆದಷ್ಟು ಬೇಗ ಅದು ತುಪ್ಪದಲ್ಲಿ ಬಿದ್ರೆ ನಮ್ಮ ಮನೇಲಿ ನಮ್ಮ ಮನಸ್ಸಲ್ಲಿ ಆನಂದನೋ ಆನಂದ, ಹಬ್ಬನೋ ಹಬ್ಬ. ರಂಗ ಕೈ ಮುಗಿದು ಬೇಡ್ಕೋತೀನಪ್ಪ, ಅವಳ ಮನಸ್ಸಲ್ಲಿರೋ ಪ್ರೀತಿ ಆದಷ್ಟು ಬೇಗ ಹೊರಗಡೆ ಬರೋ ಹಾಗೆ ಮಾಡು ತಂದೆ. ಎದ್ದ ಕಣ ನೀನು, ಇಷ್ಟೊಂದು ವಧೆ ತಿನ್ಬೇಕಾಗಿತ್ತೇನೋ? ಹೋಗ್ಲಿ ನಂಗೊಂದು ಫೋನ್ ಮಾಡಿಸೋದು ಬೇಡವಾ? ಅವ್ರಿಗಾದ್ರೂ ಆಗ್ಲಿ ನೀ ಪ್ರಶ್ನೋನು ಅಂತ ಹೇಳ್ಬೇಕಾ ಬೇಡವಾ ನೀನು? ಚಿಲ್ ಡ್ಯಾಡ್, ಅವ್ರು ನನ್ನನ್ನು ಇಷ್ಟು ಹೊಡೆದಿದ್ದಕ್ಕೆ ತಾನೆ ನನ್ನ ಸೀನಿಯರ್ ನನ್ನ ಮೇಲೆ ಇಷ್ಟೊಂದು ಸಿಂಪತಿ ತೋರಿಸಿದ್ದು. ಫಸ್ಟ್ ಟೈಮ್ ಅವ್ರು ನನ್ನನ್ನು ಮಗು ಥರ ನೋಡಿದ್ರು ಗೊತ್ತಾ? ಅದಕ್ಕೆ ಇಷ್ಟೆಲ್ಲ ಆಗ್ಬೇಕಾಗಿತ್ತ? ಹೋಗಿ ಡೈರೆಕ್ಟ್ ಆಗಿ ನನಗೂ ಚಾಂದಿನಿಗೂ ಒಳ್ಳೆ ರಿಲೇಶನ್ಶಿಪ್ ಇದೆ ಅಂತ ನಿನ್ನ ಸೀನಿಯರ್ ಹತ್ರ ನಿನಗೆ ಹೇಳಕ್ಕಾಗ್ಲಿಲ್ವಾ? ಡ್ಯಾಡ್, ಅದನ್ನ ನಾನಾಗಿ ನಾನೇ ಹೇಳಿದ್ರೆ ಥ್ರಿಲ್ ಇರುತ್ತಾ? ಅವರಾಗೆ ಅರ್ಥ ಮಾಡ್ಕೋಬೇಕು. ಅವರಾಗಿದ್ದವರೇ ನನ್ನ ಹತ್ರ ಬರಬೇಕು. ನಿಂಗೊಂದು ವಿಷಯ ಗೊತ್ತಾ? ಬಲವಂತವಾಗಿ ಕಿತ್ಕೊಳ್ಳೋ ಪ್ರೀತಿ ರಕ್ತ ಇದ್ದಂಗೆ, ಕೇಳಿ ಪಡ್ಕೊಳ್ಳೋ ಪ್ರೀತಿ ನೀರಿದ್ದಂಗೆ, ತಾನಾಗೇ ಒಲ್ದು ಬರೋ ಪ್ರೀತಿ ಅಮೃತ ಇದ್ದಂಗೆ. ಈಗ ಹೇಳು, ನಾನು ಅಮೃತಕ್ಕೆ ವೆಯ್ಟ್ ಮಾಡಿದ ತಪ್ಪ? ಕಲ್ತ್ಬಿಟ್ಟೆ ಕಣೋ ಮಾತಾಡೋದನ್ನ. ಎಷ್ಟೇ ಆಗಲಿ ರಸಿಕ ಅಲ್ವಾ ನೀನು? ಹಾಂ, ನಿನ್ನ ಥರ ಅಂತೂ ಅಲ್ಲ ಬಿಡು ಡ್ಯಾಡ್. ನಾನೇನಿದ್ರು ನಿಮ್ಮ ಅಪ್ಪನ ಥರ. ಏಯ್, ಅಂದಾಗೆ ಅಪ್ಪನ ಹೋಗಿ ನೋಡಿದ್ದೀನೋ? ಹೇಗಿದ್ದಾರಂತ? ಅವ್ರಿಗೇನು ಡ್ಯಾಡ್, ಬಿಂದಾಸ್ ಆಗಿದ್ದಾರೆ. ಪ್ರತಿ ಸೆಕೆಂಡು ಯಾವಾಗಲೂ ಹ್ಯಾಪಿ ಆಗಿರ್ತಾರೆ. ನಿನ್ನ ಥರ ಉರ್ಕೊಂಡು ಜಗಳ ಆಡಲ್ಲ. ಆದರೂ ಇದೆಲ್ಲ ಒಂಥರ ಕಣ. ಎಷ್ಟು ದಿನ ನೋಡೋಣ ಬಿಡು. ಪ್ರೀತಿ ಇರೋವರೆಗೂ ಇರುತ್ತೆ. ಆ್ಯಂಡ್ ಪ್ರೀತಿಗೆ ಸಾವಿಲ್ಲ ಡ್ಯಾಡ್. ಅಲ್ಲ ರಾಜ್, ಆ ಕಡೆ ಓಲ್ಡ್ ಜನರೇಷನ್ನು ಲವ್ ಮಾಡ್ಕೊಂಡು ಹ್ಯಾಪಿ ಆಗಿದ್ದಾರೆ. ಈ ಕಡೆ ಯಂಗ್ ಜನರೇಷನ್ ಟಾಮ್ ಅಂಡ್ ಜೆರಿ ತರ ಎಕ್ಸೈಟ್ ಆಗಿ ಆಡ್ಕೊಂಡಿದ್ದಾರೆ. ಮಧ್ಯದಲ್ಲಿ ನೀವು ಮಾತ್ರ ಯಾಕೆ ಯಾವಾಗ್ಲೂ ಕಿತ್ತಾಡ್ತಾ ಇರ್ತೀರಿ? ಅವರು ಜವಾಬ್ದಾರಿ ಮುಗಿಸ್ಕೊಂಡಿದ್ದಾರೆ, ಇವರಿನ್ನೂ ಜವಾಬ್ದಾರಿ ಹೊತ್ತೇ ಇಲ್ಲ. ಮಧ್ಯದಲ್ಲಿರೋರು ನಾವೇ ತ್ರಿಶಂಕು ಥರ ಬದುಕ್ತಾ ಇರೋದು. ಬಿಡಿ ಡ್ಯಾಡ್, ನನ್ನ ಸೀನಿಯರ್ ಈ ಮನೆಗೆ ವಾಪಸ್ ಬರ್ರಿ, ಮತ್ತೆ ಮನೆಗೆ ನಗುತ್ತಾ ಇರ್ತಾರೆ. ನಿಮ್ಮನ್ನು ಮಾಮ್ನ ಹಿಂಗೆ ಕ್ಲೋಸ್ ಮಾಡ್ತಾರೆ. ಏನು ಮಾಡ್ತಾಳೋ ಏನೋ. ನಿನ್ನನ್ನು ಕರ್ಕೊಂಡೋಗಿ ಸ್ಟೇಷನ್ಗೆ ಹಾಕಿಸಿ ಒದಿಸ್ತು ನೋಡು. ಹಾಗೆ ನಮಗೆ ಮಾಡದೆ ಹೋದರೆ ಅಷ್ಟು ಸಾಕಪ್ಪ. ಅಭಯ್ ಅಂದ್ರೆ ಇದನ್ನೆಲ್ಲ ಪೊಲೀಸ್ನವ್ರು ಹೊಡೆದಿದ್ದೇನೋ? ಕೇಳಿದಾಗ ಬೈಕಿಂದ ಬಿದ್ದೆ ಅಂದ್ಯಲ್ಲೋ? ಸುಪಾ, ಇದೆಲ್ಲ ಶಾಲಿನ ಕೆಲಸ? ಅವಳನ್ನ ಹೀಗೆ ಹೊಡ್ತಿರೋದು? ಹಾಗಲ್ಲ ಶಾಂತಿ, ಅವರೆಲ್ಲ ಹೊರಗಡೆ ಸಿಕ್ಕಿದಾಗ
ಈ ಸಾಹೇಬ್ರು ಅವ್ರನ್ನ ಮಾತಾಡ್ಸೋಣ ಅಂತ ಹೋಗಿದ್ದಾರೆ. ಅಷ್ಟ್ರಲ್ಲಿ ಪೊಲೀಸವ್ರು ಬಂದು ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಇವ್ನಿಗೆ ಹೀಗೆ 4 ಬಾರ್ಸ್ ಕಳ್ಸಿದ್ದಾರೆ. ಕಡೆಗೆ ಶಾಲಿನಿನೇ ಬಂದು ಇವನನ್ನ ಬಿಡಿಸ್ಕೊಂಡಿದ್ದಂತೆ ಕಣೆ. ಅದೆಲ್ಲ ಏನಾದ್ರೂ ಇರ್ಲಿ, ಇಷ್ಟೆಲ್ಲ ಆಗಿದ್ದು ಅವಳಿಂದ ತಾನೆ. ಮಾಮ್ ಪ್ಲೀಸ್, ಆಗಿದ್ದಕ್ಕೆಲ್ಲ ಅವ್ರನ್ನ ದೂರ ಬೇಡ ನೀನು. ಆಗಿದ್ದಲ್ಲಿ ನನ್ನ ತಪ್ಪೇ ಜಾಸ್ತಿ ಇದೆ. ವಿಷಯನ ಎಲ್ಲೆಲ್ಲಿಗೋ ತೊಗೊಂಡೋಗ್ಬೇಡ ಮಾಮ್. ಮೊದಲು ಹೊರಡು, ಹೋಗಿ ಊಟ ರೆಡಿ ಮಾಡು, ಹೊರಡು ಮಾಮ್. ಏನೋ ನೀನು ಇಷ್ಟೆಲ್ಲ ಆದ್ರೂ ನಿನ್ ಮೇಲೆ ತಪ್ಪು ಹಾಕೋತೀಯಲ್ಲ, ಅವಳನ್ನ ಬೈಯೋದ್ ಬಿಟ್ಟು. ಅದಕ್ಕೆ ಅವಳು ನಿನ್ನ ಹೀಗೆ ಆಟ ಆಡಿಸ್ತಾ ಇದ್ದಿದ್ದು. ಸದ್ಯ ತೊಲಗಿದ್ನಲ್ಲ ಮಾರೈತಿ. ತಗೊಳ್ಳಿ, ಶಾಖ ಕೊಡಿ ಅವನಿಗೆ. ನಾ ಹೋಗಿ ಪುಟಾಣಿಗೆ ಊಟ ತರ್ತೀನಿ. ಇದೇನ್ ಡ್ಯಾಡಿದು? ಸೀನಿಯರ್ ಮನೆ ಬಿಟ್ಟು ಹೋಗಿದ್ದೆ ಒಳ್ಳೇದಾಯ್ತು ಅನ್ನೋ ಥರ ಮಾತಾಡ್ತಾರೆ. ಅವಳ ವಿಷಯ ಬಿಡು, ಮೊದಲು ನೀನು ಹುಷಾರಾಗೋ, ಆಮೇಲೆ ಅವಳನ್ನ ಸರಿ ಮಾಡೋಣ. ಇವನು ಅವಳನ್ನು ಬಿಟ್ಟಿದ್ರು ಹೇಗೋ ಬಂದು ಇಷ್ಟೆಲ್ಲ ಹಿಂಸೆ ಮಾಡ್ತಿದ್ದಾಳ ಇವಳು. ಹೀಗೆ ಬಿಟ್ಟರೆ ಮತ್ತೆ ಇವನ ಜೀವನದಲ್ಲಿ ಸೇರ್ಕೊಂಡು ಬಿಡ್ತಾಳೆ. ಇಲ್ಲ, ಅವಳು ಯಾವತ್ತೂ ಮತ್ತೆ ನನ್ನ ಮಗನ ಸುದ್ದಿಗೆ ಬರಬಾರ್ದು. ಹಲೋ ಅಣ್ಣ, ನಾನು ಶಾಂತಿ. ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಅದೇ ಹೇಳಿದ್ನಲ್ಲ ಶಾಲಿನಿ ವಿಷಯ. ಹ್ಞೂ ಅಣ್ಣ, ನಾವೇ ಅವಳನ್ನು ದೂರ ಇಟ್ಟರು ಅವಳು ನಂಬೇನು ಬಿಡ್ತಾ ಇಲ್ಲ. ಅದಕ್ಕೆ ಈ ಸಾಲ್ಗಾರರು, ಬಾಡಿಗೆದಾರರು, ಬಡ್ಡಿದಾರರು ಹೀಗೆ ಯಾರ್ಯಾರೋ ಇರ್ತಾರಲ್ಲ, ಅವ್ರಿಗೆ ಹೇಳಿಕೊಟ್ಟು ಶಾಲಿನಿಗೆ ಒಂದು ಸ್ವಲ್ಪ ಚುರುಕು ಮುಟ್ಸಿದ್ರು ಒಳ್ಳೆಯದು ಅಂತ. ಅವಳು ಸಂಕಟ ಜಾಸ್ತಿ ಆದರೆ ನಮ್ಮ ತಂಟೆಗೆ ಬರೋದಿಲ್ಲ. ಅದಕ್ಕೆ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ ತುಂಬ. ಅಣ್ಣ, ನಾನೇ ಏನಿಲ್ಲ, ಈಗ ತಾನೇ ಶಾಲಿನಿಗೆ ಚುರುಕು ಮುಟ್ಸೋದು ಅಂತ ಹೇಳಿದ್ನಲ್ಲ, ಅದೇ ಹೊಡೆಯೋದು, ಬಡಿಯೋದು, ಮಾನ ಕಳಿಯೋದು ಅಂಥದ್ದೆಲ್ಲ ಬೇಡ. ಪಾಪ ಅವಳು ಒಳ್ಳೆ ಹುಡುಗಿನೇ. ಮನೆ ಬರ್ತಿ ಬರೀ ಹೆಣ್ಮಕ್ಳು, ಪಾಪದ ಜನ. ಅದಕ್ಕೆ ಸ್ವಲ್ಪ ಟೆನ್ಷನ್ ಕೊಡೋ ಹಾಗೇನಾದರೂ ಮಾಡಿಬಿಡಿ ಸಾಕು. ಅವಳ ಪಾಡ್ಗೆ ಅವಳನ್ನು ನೋಡ್ಕೊಂಡು ಹೋದ್ರೆ ಸಾಕು, ಅವಳು ಅಷ್ಟೆ. ಅದಕ್ಕೆ ಆಯ್ತಣ್ಣ. ತುಂಬ ಪೆಟ್ಟಾಗಿದೆ ಕಣೋ ಅವನಿಗೆ ರಂಗ. ಎಲ್ಲ ನನ್ನಿಂದಾನೆ. ನಾನೊಬ್ಳು ಸರಿಯಾಗಿದ್ದಿದ್ರೆ ನಂದೇನು ತಪ್ಪೋ ರಂಗ? 5 ವರ್ಷ ಬೇಗ ಜನ್ಮ ಕೊಟ್ಟಿದ್ ನೀನು, 5 ವರ್ಷ ಚಿಕ್ಕ ಹುಡುಗನ ಮದುವೆ ಮಾಡಿಸಿದ್ ನೀನು. ಈಗ ಇಬ್ರು ಅಯ್ಯೋ ಅನ್ಸಿ ಆಟ ಆಡಿಸಿ ಆನಂದ ಪಡ್ತಿದ್ಯಾ? ಹೋಗು, ನೀನು ಕೆಟ್ಟವನು. ಜನ್ಮದಲ್ಲಿ ಏನು ಪಾಪ ಮಾಡಿದ್ದ ಅಂತ ನನ್ನನ್ನು ಅವನು ಮದುವೆ ಮಾಡಿಸಿದ್ಯೋ? ನಾನು ಒಬ್ಳದಿಂದಾಗಿ ಎಲ್ರಿಗೂ ಹಿಂಸೆ,
ಎಷ್ಟು ನೋವು ಅನುಭವಿಸ್ತಿದ್ದಾನೋ ಏನೋ. ಸಾರಿ ಕಣೋ ಜೂನಿಯರ್, ನನ್ನನ್ನು ಕ್ಷಮಿಸ್ಬಿಡಪ್ಪ. ಯಾರು? ರೀ ಶಾಲಿನಿ, ಶಾಲಿನಿ ನಾನು ಕಣ್ರೆ. ಅಭಯ್, ನಾನು ಇಡೀ ರಾತ್ರಿ ಇಲ್ಲ ಕಾಯ್ತಾ ನಿಂತಿದ್ದೆ ಗೊತ್ತಾ. ತುಂಬಾನೇ ಚಳಿ ಆಗ್ತಿತ್ತು ಕಣ್ರೆ. ಅದು ನೀವು ಒಂದೇ ಒಂದ್ಸಲ ಎದ್ದು ಬಂದು ನನ್ನನ್ನು ನೋಡ್ಲಿ ಅಂತ ನಾನು ಇಲ್ಲ ಕಾಯ್ತಾ ಇದ್ದೆ. ಯಾಕೋ ಹಿಂಗ್ ಮಾಡ್ತೀಯ? ನೀನ್ ಬಂದಿದ್ಯಾ ಅಂತ ಒಂದ್ ಮಾತಾದ್ರೂ ಕೂಗ್ಬಾರ್ದಿತ್ತ? ಒಂದ್ಸಲ 1000 ಸಲ ಕೂಗ್ದೆ ಕಣ್ರೆ. ನೀವು ನಿಮ್ಮ ಮನ್ಸಿಗೆ ಹಾಕೊಂಡಿದ್ರಲ್ಲ, ನನ್ನ ಕೂಗ್ ನಿಮಗೆ ಕೇಳಿಸ್ಲೇ ಇಲ್ಲ. ಈಗಲೂ ನಾನೇ ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ, ನಿಮಗೆ ಬಲವಂತನೂ ಮಾಡಲ್ಲ. ನೀವಾಗ ನೀವೇ ಬಂದು ನನ್ನ ತಪ್ಪಿಕೊಂಡು ಮಾತಾಡ್ಸೋವರೆಗೂ ನಾನು ಹಿಂಗೆ ಕಾಯ್ತಾ ಇರ್ತೀನಿ. ಬಟ್ ನನ್ನನ್ನು ಮಾತ್ರ ದೂರ ತಳ್ಬೇಡ್ರಿ ಪ್ಲೀಸ್. ಅಯ್ಯೋ ಹುಚ್ಚಪ್ಪ, ನಿನ್ನ ದೂರ ತಳ್ಳಿ ನಾನು ಬದುಕಿರೋಕ್ಕಾಗತ್ತೇನೋ? ತಪ್ಪು ಮಾಡಿಬಿಟ್ಟೆ ನಾನು. ಸಾರಿ ಸಾರಿ ಸಾರಿ. ಇನ್ಯಾವತ್ತೂ ನಾನು ನಿನ್ನ ಬಿಟ್ಟು ಹೋಗಲ್ಲ ಕಣೋ ಜೂನಿಯರ್. ನನ್ನ ಕ್ಷಮಿಸ್ಬಿಡು. ಶಾಲಿನಿ, ನೀವ ಹಿಂಗೆ ಹೇಳ್ತಿರೋದು? ನನ್ನ ಮನ್ಸಾರೆ ಪ್ರೀತಿಯಿಂದ ಹೇಳ್ತಿದ್ದೀನಿ. ನಿನ್ನ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ. ಸಾಯೋವರೆಗೂ ನಿನ್ನ ಜೊತೆನೇ ಇರ್ತೀನಿ. ಇಲ್ಲ, ನಾನು ನಿನ್ನ ಬಿಟ್ಟು ಹೋಗಲ್ಲ ಜೂನಿಯರ್. ನಿಜವಾಗ್ಲೂ ನಿನ್ನ ಬಿಟ್ಟು ಹೋಗಲ್ಲ ಜೂನಿಯರ್. ಇಲ್ಲ, ನಾನು ನಿನ್ನ ಬಿಟ್ಟು ಹೋಗಲ್ಲ ಅಕ್ಕ. ಬಿಟ್ಟು ಹೋಗಲ್ಲ ಅಕ್ಕ, ಏನಾಯ್ತೆ? ಏನಾಯ್ತು? ನನ್ಗೇನಾಯ್ತು? ಏನೇನೋ ಮಾತಾಡ್ತಿದ್ದೆ, ಬಿಟ್ಟು ಹೋಗಲ್ಲ ಜೂನಿಯರ್ ಅಂತಿದ್ದೆ. ನಾನು ಯಾಕೆ ಅವನ ಹೆಸರು ಎತ್ತಲಿ? ನೀನೇನೋ ಕನ್ಸು ಕಾಣ್ತಾ ಇದೆಯಾ ಅನ್ಸುತ್ತೆ. ಯೂಸ್ಲೆಸ್ ಫೆಲೋ ಅವನು. ಅಲ್ಲ,
ಅಮ್ಮನ ಹತ್ರ ಬಾವನ ಬಗ್ಗೆ ಅಷ್ಟೆಲ್ಲ ಒಳ್ಳೆ ಮಾತಾಡ್ತಿದ್ದೆ, ಈಗ ನೋಡ್ರೆ ಬೈತಿದ್ಯಾ? ನಾನು ಹಂಗೇನೆ. ಏನಿವಾಗ ಸುಮ್ಮನೆ ಮಲ್ಕೋ. ಭ್ರಮೆ. ನಿದ್ದೆಲ್ಲೂ ಬಿಡ್ದಂಗೆ ಕಾಡ್ತೀಯಲ್ಲೋ ಥಾಪಿ. ಅಂದ್ರೆ ಏನಿದು? ಅರ್ಧರಾತ್ರಿ ಬಂದು ಹೀಗೆ ಕೂತ್ಕೊಂಡಿದ್ದೀರಾ? ಏನಾಯ್ತು ಅಣ್ಣಿಂದ್ರೆ? ಬಂದು ಒಳಗಡೆ ಬರ್ಬಾರ್ದಾ? ಇಷ್ಟು ನೋವು ಅನುಭವಿಸ್ತಾ ಇದ್ದೀರಾ? ಹೇಳಿ, ಎದ್ದೇಳಿಪ್ಪ, ನಡೀರಿ ಒಳಗೆ. ಹಾಗಿದ್ರೆ ಮೆಲ್ಲಿಗೆ ಹೇಳಿ. ಏನ್ರಿ ಮುಖ ನೋಡ್ತಾ ನಿಂತಿದ್ದೀರಾ? ಬಂದ್ರೆ ಹಿಡ್ಕೊಳ್ಳಿ. ಅಲ್ಲಮ್ಮ, ಇಲ್ಲಿಗೆ ಯಾಕೆ ಬಂದ ಇವನು? ನಿನ್ನ ಮನೆ ಹತ್ರ ಬಿಟ್ಟಿದ್ದೆ ತಾನೆ, ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಹೆಂಗ್ರಿ ಹೋಗ್ಲಿ ಈ ಅವಸ್ಥೆಯಲ್ಲಿ? ಆಮೇಲೆ ಮನೇಲಿ ವಿಷಯ ಗೊತ್ತಾದ್ರೆ ನಿಮಗ್ ತಾನೇ ಕೆಟ್ಟ ಹೆಸರು, ಅದಕ್ಕೆ ಹೋಗ್ಲಿಲ್ಲ. ನನ್ಗೆ ಯಾಕೆ ಕೆಟ್ಟ ಹೆಸರು ಬರುತ್ತೆ? ಪಬ್ಲಿಕ್ ಅಲ್ಲಿ ಮಿಸ್ಬಿಹೇವ್ ಮಾಡ್ದವ್ ನೀನು, ಒದೆ ತಿಂದವನು ನೀನೆ. ಶಾಲಿ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ರಾತ್ರಿ ಒದೆ ತಿಂದು ಬಂದಿರೋರ್ಗೆ ಇನ್ನು ಜಗಳ ತೆಗಿತೀಯಾ? ಬಾ, ಕರ್ಕೊಂಡು ನಡಿ ಬಾ. ಅಲ್ಲಮ್ಮ, ಮಾತಾಡ್ಬೇಡ, ಸ್ವಲ್ಪ ಆದ್ರೂ ಮನುಷ್ಯತ್ವ ಇರ್ಬೇಕಣೆ. ಅಲ್ಲ ನೋಡು ಹೇಗ್ ನರಳ್ತಾ ಇದ್ದಾರೆ. ಪ್ರತಿ ಅವಳ ಮಾತಾಕೆ ಬಾ, ಹೇಳಿ ಮೆಲ್ಲಿಗೆ. ಈಗ ಇವಳಿಗೆ ಅರ್ಥ ಆಗಲ್ಲ ಕಣೆ. ಇವ್ರ ಕೈ ಬಿಟ್ಟು ಹೋದ್ರೆ ಆಗ ಅರ್ಥ ಆಗುತ್ತೆ. ಆಗ ಅರ್ಥ ಆಗಿ ಏನ್ ಪ್ರಯೋಜನ ಹೇಳು? ಎಲ್ಲ ಆದ್ಮೇಲೆ ಏನಾದ್ರೂ ಮಾಡ್ಕೊಳ್ಳಿ. ಪ್ರತಿ ಬೇಗ ಹೋಗಿ ಬಿಸಿನೀರು ಕಾಯಿಸ್ಬಿಡಮ್ಮ. ಸ್ವಲ್ಪ ಕಾಪಡ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಮೆಲ್ಲಿಗೆ ಅಳಿ ಅಂದ್ರೆ ಮೆಲ್ಲಿಗೆ.
ಬಟ್ ನಿಂಗೆ ಬ್ಯಾಡ್ ಮಾರ್ನಿಂಗ್. ಏನೋ ಪೆಟ್ಟಾಗಿದೆ ಅಂತ ನಿನ್ ಮೇಲೆ ಕರುಣೆ ತೋರಿಸಿದ್ರೆ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ. ನಡಿ ಎದ್ದೋಗು ನಿಮ್ಮ ಮನೆಗೆ. ಏನ್ರಿ ನೀವು ರಾತ್ರಿ ನಿಮ್ಮ ಅಮ್ಮ ನಿಮ್ಗೆ ಅಷ್ಟೆಲ್ಲ ಬೈದ್ರು ಬುದ್ಧಿ ಬಂದಿಲ್ವಾ ಇನ್ನ? ದಡ್ಡೆ. ಯು ಬೆಳಿಗ್ಗೆ ಬೆಳಿಗ್ಗೆ ನಿನ್ ಮುಖ ಬೇರೆ ನೋಡಿದ್ದೀನಿ. ಏನ್ ಕಾದಿದ್ಯೋ ನಂಗೆ. ನನಗಂತೂ ಅದೃಷ್ಟನೇ ಕಾಯ್ದಿದ್ಯಪ್ಪ. ನನ್ನ ದೇವತೆನೇ ನೋಡ್ಬಿಟ್ನಲ್ಲ. ನೋವಾಗ್ತಿದ್ಯೋ ಏನೋ, ಹೆಂಗ್ ನಳ್ತಿದ್ಯೋ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ಹೃದಯ ದೀಪ ನಿನದೇ, ಬೆಳಗು